ಅಂದರೆ ಪ್ರಮಾಣ ಮಾಡು, ಆಣೆ ಮಾಡು, ದೇವರ ಆಣೆ, 4 ಆಣೆ, 8 ಆಣೆ, ತಾಯಿ ಆಣೆ, ತಂದಾಣೆ ಅಂತಾರಲ್ಲ, ಇಲ್ಲಿ ಇವನು ಆಣೆ ಮಾಡಿಸ್ತಾ ಇದ್ದಾನೆ. ಇದೇನು ಕಥೆ ಗೊತ್ತಾ? ಬ್ರಾಹ್ಮಣರಿಗೆ ಸಾಲಿಗ್ರಾಮ ಮುಟ್ಟಿ ಪ್ರಮಾಣ ಮಾಡಿದ್ರೆ ಎಷ್ಟು ಪವಿತ್ರವೋ, ಕ್ಷತ್ರಿಯರಿಗೆ ಆಯುಧ ಸಾಲಿಗ್ರಾಮಕ್ಕೆ ಸಮ. ಆಯುಧವನ್ನೇ ಮುಟ್ಟು ಪ್ರಮಾಣ ಮಾಡು ಎಂದನು. ಹೇಳಿದ ಮಾತು ಕೇಳಿ ತಾಳಲಾರೆನೆಂದ ಕಂಸ, ಗಾಂಡೀವ ಇಟ್ಟು ಅಡ್ಡ ದಾಟು ಎಂದನು. ಕೈಯಲ್ಲಿದ್ದ ಬಿಲ್ಲನ್ನು ಕೆಳಗಿಟ್ಟು, ನಿನ್ನ ಮಾತು ಸುಳ್ಳಾಗೋಲ್ಲ ಅಂತ ದಾಟು ಉಂದ. ಆನೆ ಇಳಿದು ವಸುದೇವ ರಾಣಿಯ ಕೈಯ ಹಿಡಿದು ಆಯುಧಾವ ದಾಟಿ ಅರಮನೆಗೆ ನಡೆದನು. ಆಯ್ತಪ್ಪ, ಸದ್ಯ ಬಿಟ್ಟರೆ ಸಾಕೋ ಅಂಥೇಳಿ ಅವು ಹೇಳಿದ್ದೆಲ್ಲ ಮಾಡಿ ಮನೆಗೆ ಸೇರಿಕೊಂಡಂತೆ. ಆಗ ಶರೆಯ ಮನೆಯ ಒಳಗೆ ಬಾಮಿ ದೇವಕ್ಕಿ ದೇವಿ ಬೇಗದಿಂದ ಋತುಮತಿ ಆಗುತ್ತಿದ್ದಳು. ಅವಳು ಪ್ರಾಪ್ತಳಾಗಿದ್ದಾಳೆ. ಇಷ್ಟು ವಾದಿರಾಜರು ಅದ್ಭುತವಾದ ಮಾತುಗಳು ಹೇಳ್ತಾರೆ. ಇವತ್ತಿನ ಸಾಫ್ಟ್ವೇರ್ ಯುಗದಲ್ಲಿ ಏನು ಬಾಣಂತಿಯರಿಗೆ, ಬಸ್ರಿಯರಿಗೆ ಏನೆಲ್ಲ ಮಾಡಿಸ್ಬೇಕು ಅದೆಲ್ಲ ನಮಗೇನು ಗೊತ್ತಿಲ್ಲ. ವಾದಿರಾಜರು ಸಣ್ಣದು ಹೇಳ್ತಾರೆ. ಅಷ್ಟ ಋಷಿಗಳನ್ನು ಕರೆಸಿ, ಬ್ರಾಹ್ಮಣರನ್ನು ಕರೆಸಿ ಅಷ್ಟಫಲಗಳನ್ನೇ ತಂದು ಪುತ್ರಿ ಕೈಯಲ್ಲಿ ಫಲದಾನ ಕೊಡಿಸಿದ. ಫಲದಾನ ಅಂತ ಮಾಡಬೇಕು. ಸೀಮಂತ ಅಂತ ಮಾಡುವಾಗ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಗರ್ಭದಲ್ಲಿ ಆ ಸೀಮಂತ ಅಂತ ಒಂದು ಸಂಸ್ಕಾರ ಮಾಡ್ತಾರೆ. ತುಂಬ ಜನ ನಮ್ಮನೇಲೇನು ಸಂಪ್ರದಾಯ ಇಲ್ಲ ಅಂತಾರೆ. ವಾದಿರಾಜರು ಬ್ರಹ್ಮಚಾರಿ, ಅಖಂಡ ಬ್ರಹ್ಮಚಾರಿಗಳು. ಅವ್ರ ಮನೇಲಿ ಏನು ಸಂಪ್ರದಾಯ ರೀ? ಆ ಸಂಪ್ರದಾಯ ಎಲ್ಲ ನಮ್ಮ ಸಲುವಾಗಿ ಹೇಳ್ತಾ ಇದ್ದಾರೆ. ಇದೆಲ್ಲ ಕತೆ ಬೇಡ ಆಚಾರ್ಯ, ಸುಮ್ಮನೆ ಕೃಷ್ಣನ ಕತೆ ಹೇಳಿ. ಕತೆ ಏನು ಗೊತ್ತಾ? ಕೃಷ್ಣನೇ ಬಿಡದೆ ಎಲ್ಲ ಸಂಸ್ಕಾರಗಳನ್ನು ಮಾಡಿಸಿಕೊಂಡಿದ್ದಾನೆ ಅಂದಮೇಲೆ ನೀವು ಬಿಟ್ಟರೆ ಬಿಡ್ತಾನ? ಕೃಷ್ಣನಿಗೆ ಯಾವ ಸಂಸ್ಕಾರ ಆದ್ರೇನು ಆಗದಿದ್ರೇನು ಅವನಿಗೆ ಇಲ್ಲ. ಇಲ್ಲದಿದ್ದವನೇ ಏನೆಲ್ಲ ಮಾಡಿಸ್ಕೊಳ್ಬೇಕು ಅಂತ ತಾನು ಸ್ವತಃ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟ ಋಷಿಗಳನ್ನೇ ಕರೆಸಿ ಅಷ್ಟು ಫಲಗಳನ್ನೇ ತರಿಸಿ. ಇದು ಕಥೆ ಏನಂದರೆ, ಹೆಣ್ಣು ಮಕ್ಕಳು ಗರ್ಭಿಣಿಯರಾದಾಗ ಒಳ್ಳೊಳ್ಳೆ ಹಣ್ಣು ತಂದು ದಾನ ಮಾಡಿಸ್ಬೇಕಂತ. ಒಳ್ಳೆ ಹಣ್ಣು ದಾನ ಮಾಡಿದರೆ ದಾಂಪತ್ಯದ ಫಲವು ಒಳ್ಳೆಯದು ಬರುತ್ತೆ. ನೀವೇನಾರು ಕೊಳತು ಬಾಳೆಹಣ್ಣು, ಹಸುಗಿಡು ಅಂತ ಏನಾರು ಕೊಟ್ಟಿದ್ದರೆ, ಇನ್ನು ಕೆಲವರು ಇನ್ನೂ ಮುಂದುವರೆದಿದ್ದಾರೆ. ಹಣ್ಣು ಕೊಳತಿದ್ರೆ ಹೇಳ್ತಾರೆ, ನೋಡು ಹಸು ಕೊಡು, ತಿಂದೇ ಇದ್ದರೆ ಆಚಾರಕ್ಕೆ ಕೊಡು ಅಂತ. ಹಿಂಗೇನಾರು ನೀವು ಕೊಟ್ಟಿದ್ರೋ ದಾಂಪತ್ಯದ ಫಲವೂ ಹಾಗೆ ಕೆಟ್ಟದೋ ಕೊಳಕೋ. ನಾವೆಲ್ಲ ಹುಟ್ಟಿದ ಮೇಲೆ ಅಯ್ಯೋ ಏನು ಪ್ರಾರಬ್ಧ ಕರ್ಮ ಮಾಡಿದ್ದೀನೋ ಅಂತೀವಿ. ಅದು ಯಾವ ಜನ್ಮದ್ದೋ ಗೊತ್ತಿಲ್ಲ, ಯಾವ ಜನ್ಮದಲ್ಲಿ ಎಂಥ ಹಣ್ಣು ಕೊಟ್ಟವೋ. ಮತ್ತು ಹಣ್ಣು ಕೊಡುವಾಗಲೂ ಅಷ್ಟೇ ತಟ್ಟೆ ತುಂಬಿ ಕೊಡಬೇಕು, ಒಳ್ಳೇದು ಕೊಡಬೇಕು. ಒಳ್ಳೇದಾಯಿತು, ತಟ್ಟೆ ತುಂಬ ಆಯಿತು, ಯಾರು ಕೊಡಬಾರ್ದು? ಕೊಡಬೇಕಾದ್ರೂ ಹುಡುಕೊಂಡು ಹೋಗ್ಬೇಕಂತ ಆಚಾರನ. ಶ್ರೋತ್ರಿಯಾಯ ಬಹುಕುಟುಂಬಿನೇ ದೇಯಂ. ಅವನು ಶ್ರೋತ್ರಿಯನಾಗಿರಬೇಕು, ವೇದಾಧ್ಯಯನ ಮಾಡಿರಬೇಕು, ವೇದದಲ್ಲಿ ಹೇಳಿದಂತೆ ನಡೆದಿರಬೇಕು. ಅವನ ಮನೇಲಿ ತುಂಬ ಮಕ್ಕಳಿರಬೇಕು. ನೀವು ಕೊಟ್ಟಣ್ಣು ಒಂದೇ ದಿನಕ್ಕೆ ಖಾಲಿ ಮಾಡುವ ಮಕ್ಕಳಿರ್ಬೇಕಂತ. ಕೆಲವರು ಕೊಡ್ತಾರೆ, ಆಚಾರು ತಿನ್ನಲ್ಲ, ಶುಗರು, ಅವ್ರ ಮನೆಯವ್ರಿಗೂ ಅದೇ, ಅವ್ರಿಗೆ ಕೊಡೋಕ್ಕೆ ಮನಸ್ಸಿಲ್ಲ, ತಿನ್ನೋಕ್ಕಾಗಲ್ಲ, ಇಟ್ಟು ಹಾಳು ಮಾಡ್ತಾರೆ. ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟೋ ಹುಳುವು ಕೂಡ ಹಾಳಾಗುತ್ತೆ. ಶ್ರೋತ್ರಿಯಾಯ ಬಹುಕುಟುಂಬ, ಅದೆಲ್ಲ ವಾದಿರಾಜರು ನಮಗೆ ತಿಳಿಸ್ಕೊಡ್ತಾರೆ. ಪುತ್ರಿಯ ಕೈಯಲ್ಲಿ ಫಲದಾನ ಮಾಡಿಸಿದ. ಆಗ ಶರೆಯ ಮನೆಯ ಒಳಗೆ ಬಾಮಿ ದೇವಕಿ ಬೇಗದಿಂದ ಪ್ರಥಮ ಗರ್ಭವಾಗುದಿತ್ತು. ಪ್ರಥಮ ಗರ್ಭ ಬಾಲಕನು ಹುಟ್ಟುತ್ತಿರಲು ಬೇಗದಿಂದ ವಸುದೇವ ಕಂಸನ ಮುಂದೆ ಇಟ್ಟು ಕರವ ಮುಗಿದು ನಿಂತನು. ಮೊದಲ ಮಗು ಹುಟ್ಟಿತು. ಭಾಗವತ ವರ್ಣನೆ ಮಾಡುತ್ತೆ. ಕೀರ್ತಿಮಂತಂ ಪ್ರಥಮ ಜಂ. ಮೊದಲನೇ ಹುಡುಗನ ಹೆಸರು ಕೀರ್ತಿಮಾನ್ ಅಂತ. ಈ ವಸುದೇವ 1 ಸೆಕೆಂಡ್ ವೇಸ್ಟ್ ಮಾಡಿಲ್ಲ ರೀ. ಮಗು ಹುಟ್ಟಿದ ತಕ್ಷಣ ಕೈಯಲ್ಲಿ ಹಿಡ್ಕೊಂಡೋಗಿ ಕೃಷ್ಣಾರ್ಪಣ ಅಲ್ಲ ಕಂಸಾರ್ಪಣ ಮಸ್ತು ಅಂತ ಕೊಟ್ಬಿಟ್ಟ. ಅಲ್ಲ, ಯಾರು ಕೊಡ್ತಾರೇನ್ರಿ? ಹುಟ್ಟಿದ ಮಗುನ ಯಾರು ಕೊಲ್ತಾನೆ ಅಂತ ಗೊತ್ತಿದ್ದು ಕೊಡ್ತಾರ? ಭಾಗವತ ಒಳ್ಳೆ ಮಾತು ಹೇಳುತ್ತೆ. ಅನೃತಾದ ಅತಿ ವಿಕ್ವಲಹ. ಈ ವಸುದೇವನಿಗೆ ಏನು ಬೇಕಾದರೂ ಪರವಾಗಿಲ್ಲ, ಸುಳ್ಳು ಹೇಳ್ದ ಅಂತ ಅನ್ಬಾರ್ದು ಯಾರು. ಈ ಜೀವನದ ಒಳಗೆ ಅವನು ಧಾರಣೆ ಮಾಡಿದ ದೊಡ್ಡ ವ್ರತ ಸತ್ಯವ್ರತ. ಭಗವಂತನ ಹೆಸರು ಸತ್ಯವ್ರತ. ವಸುದೇವನ ಮನೆಯಲ್ಲಿ ಕೃಷ್ಣ ಬರಲಿಕ್ಕೆ ಮೇಯ್ನ್ ಕಾರಣ ಏನಂದರೆ ಅವನು ಜೀವನದಲ್ಲಿ ಧಾರಣೆ ಮಾಡಿದ ನುಡಿಯಲ್ಲಿನ ಸತ್ಯ. ಒಂದು ದಿನಕ್ಕೂ ಸುಳ್ಳೇ ಹೇಳಿಲ್ಲಂತೆ. ಸೇಮ್ ನಮ್ಮ ಥರ
ಒಂದಿನಕ್ಕೂ ಸತ್ಯ ಹೇಳಿಲ್ವಲ್ಲ. ಹಾಗೆ ನಮಗೆ ಸುಳ್ಳು ಮನೆ ದೇವರಿದ್ದ ಹಾಗೆ, ಅವನಿಗೆ ಸತ್ಯ ಮನೆ ದೇವರು. ಅವನ ಮನೆಯಲ್ಲಿ ದೇವರು ಬರಲಿಕ್ಕೆ ಅವನು ಹಿಡಿದ ಸತ್ಯವೇ ಕಾರಣ. ನಮ್ಮದು ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ಏನದು ನಮ್ಮ ಮನೆ ದೇವರು. ಅಂದರೆ ಮನೆ ದೇವ್ರನ್ನ ಯಾರು ಬಿಡ್ತಾರಾ? ಅದಕ್ಕೆ ನಾವು ಏನು ಬಿಟ್ಟಿಲ್ಲ, ಸುಳ್ಳು ಬಿಟ್ಟಿಲ್ಲ. ಎಷ್ಟೆಷ್ಟು ಬೇಕೋ ಅಷ್ಟು ಹೇಳ್ಕೊಂಡು ತಿರುಗ್ತಾ ಇದ್ವಿ. ಆದರೆ ದೇವರು ಮನೆಯಲ್ಲಿ ಮಗನಾಗಿ ಬರಲಿಕ್ಕೆ ವಸುದೇವನ ಕ್ವಾಲಿಟಿ ಯಾವುದು ಅಂದರೆ ಸತ್ಯ. ಹಾಗಾದ್ರೆ ನಮ್ಮನೇಲೂ ಅಷ್ಟೇ ದೇವರು, ದೇವರ ಭಕ್ತರು, ದೇಶಭಕ್ತರು ಮನೆಯಲ್ಲಿ ಮಕ್ಕಳಾಗಿ ಬರಬೇಕಾದ್ರೆ ನಿಮ್ಮ ಜೀವನ ಶೈಲಿಯಲ್ಲಿ, ನುಡಿಯಲ್ಲಿ, ಸತ್ಯ ನಡೆಯಲ್ಲಿ ಧರ್ಮ ಇದ್ದವರ ಮನೆಯನ್ನು ಹುಡುಕಿಕೊಂಡು ಭಗವಂತನ ಭಕ್ತರು ಮನೆಗೆ ಬರ್ತಾರಂತೆ. ಇವನ ಮನೆಗೆ ದೇವರು ಬರಲಿಕ್ಕೆ ಕಾರಣ ಸತ್ಯವಾದ ನುಡಿ. ಕೇಳಿ ಉಗ್ರಸೇನ ಬಹಳ ಸಂತೋಷದಿಂದ ಸೀಮಂತಾವ ಮಾಡಿಸಿದ ಅಷ್ಟು ಹರುಷದಿ. ಎಲ್ಲ ಮಗುನ್ ತೊಗೊಂಡೋಗಿ ತಂದು ಕೊಟ್ಟ. ಆಮೇಲೆ ಬಾಲಕನ ನೋಡುತ್ತಾ ಬಹಳ ಸಂತೋಷದಿಂದ ನೀನು ನಿನ್ನ ಮನೆಗೆ ಬೇಗ ಹೋಗು ಎಂದನು. ಕಂಸನಿಗೆ ವಸುದೇವ ಕೊಟ್ಟರೆ, ವಸುದೇವ ಕೊಟ್ಟದ್ದನ್ನು ನೋಡಿ ಕಂಸ ಅಂತಾನೆ, ನೀನು ಎಷ್ಟು ಮಿಸ್ಟರ್ ಕ್ಲೀನ್ ನನಗೆ ಗೊತ್ತಿದೆ. ನೀನು ಜನ್ಮದಲ್ಲಿ ಸುಳ್ಳು ಹೇಳುವವ ಅಲ್ಲ, ನಂಗೆ ಗೊತ್ತಿದೆ. 1 to 7 ನೀನಿಟ್ಕೋ. ನನ್ನನ್ನು ಕೊಲ್ಲುವ ಮಗು 8ನೇ ಮಗು, ಜ್ಞಾಪಕ ಇದೆಯಲ್ವಾ? ಅದು ಒಂದು ಕೊಟ್ಟರೆ ಸಾಕು, ಬೇಗ ಮನೆಗೆ ಹೋಗು ಎಂದನು. ನೀ ತೊಗೊಂಡೋಗ್ಬಿಡು ಮಗುನ ಅಂತ. ಅಂದ ಮಾತ ಕೇಳಿ ತಾನು ಬಂದನಾಗ ವಸುದೇವ ಹೆಂಡತಿಯ ಕೈಯಲ್ಲಿ ಶಿಶುವ ತಂದು ಕೊಟ್ಟನು. ಹೇಳಿದ ಮಾತು ಕೇಳಿ ತಾನು ಹೋದ ವಸುದೇವ ರಾಣಿಯ ಕೈಲಿ ಶಿಶುವ ತಂದು ಕೊಟ್ಟನು. ನೋಡಿ, ಇಲ್ಲೊಂದು ಮಾತಿದೆ ಭಾಗವತದಲ್ಲಿ, ಅವನಿಗೆ ಸಂತೋಷ ಆಗಲಿಲ್ವಂತೆ ವಸುದೇವನಿಗೆ. ಯಾಕೆ ಅಲ್ಲ, ಮಗು ಸಾಯಬೇಕಿತ್ತು, ವಾಪಸ್ ಕೊಟ್ಟರೆ ಸಂತೋಷ ಪಡಬೇಕಲ್ಲ, ಸಂತೋಷ ಪಡಲಿಲ್ಲಂತೆ. ಯಾಕೆ ಗೊತ್ತಾ? ಭಾಗವತ ಹೇಳುತ್ತೆ, ಇಂದ್ರಿಯ ನಿಗ್ರಹ ಇಲ್ಲದವರ ಮಾತನ್ನು ನಂಬಬಾರದು. ಕಂಸನಿಗೆ ಇಂದ್ರಿಯ ನಿಗ್ರಹ ಇಲ್ಲ. ಇಂದ್ರಿಯ ಅಂದರೆ ನಾಲಿಗೆ, ಮಾತಿನಲ್ಲಿ ಹಿಡ್ತಾ ಇಲ್ಲ. ಒಮ್ಮೆ ಹೀಗಂತಾನೆ, ಇನ್ನೊಮ್ಮೆ ಏನಂತಾನೋ. ಇವನ್ನ ಮಾತು ನಂಬ್ಕೊಂಡ್ರೆ ನಮ್ಗೆ ಅಷ್ಟೇ. ಈಗೆಲ್ಲ ನಾವು ನಂಬ್ಕೊಂಡ್ವಲ್ಲ ಗ್ಯಾರಂಟಿ ಅಂತ. ಇಂದ್ರಿಯ ನಿಗ್ರಹ ಇಲ್ಲದ ಕೇಳಿ ಎಂದು ಸಂತೋಷ ಪಡಬಾರ್ದ್ರಿ. ಯಾರಿಗೆ ಇಂದ್ರಿಯ ನಿಗ್ರಹ ಇಲ್ಲ ಹೇಳಿ? ಹಿಂದಿನ ಕಾಲದಲ್ಲಿ ರಾಜರು ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಯಾಕೆಂದರೆ ಆಡಿದ ಮಾತಲ್ಲಿ ಒಂದು ವರ್ಡ್ ತಪ್ಪಾದರೂ ಸುಳ್ಳಾದರೂ ದೊಡ್ಡ ಪ್ರಾಬ್ಲಮ್. ಈಗ ಆಡಿದ ಮಾತೆಲ್ಲ ಸುಳ್ಳಾದರೂ ನೋ ಪ್ರಾಬ್ಲಮ್. ಹಾಗೆ ವರ್ಷಾನ್ಗಟ್ಲೆ ಅಧಿಕಾರದಲ್ಲಿ ಕಳೆದೇ ಬಿಡ್ತಾರೆ ಅಲ್ವಾ? ಆಗಿನ ಕಾಲದಲ್ಲಿ ಹಾಗಲ್ಲ, ಮಾತೇ ಆಡ್ತಿರ್ಲಿಲ್ಲ. ಆಡಿದ ಮೇಲೆ ಮಾತಿಗೆ ಪ್ರಾಣವನ್ನೇ ಪಣವನ್ನಾಗಿಟ್ಟು ಮಾತು ನಡೆಸ್ತಾ ಇದ್ದರು. ಹೀಗಾಗಿ ಇವನ ಮಾತು ಗೊತ್ತಿತ್ತಾದ ಕಾರಣ 8ನೇದು ಕೊಟ್ಟರೆ ಸಾಕು ಅಂತ ಕಳಿಸಿದ್ರೆ ಅವನಿಗೇನು ಸಂತೋಷ ಆಗಲಿಲ್ಲ. ಈಗೇನೋ ಕಳಿಸಿದ್ದಾನೆ, ಮತ್ತು ವಾಪಸ್ ಯಾವಾಗ ಕರಿತಾನೋ ಗೊತ್ತಿಲ್ಲ ಅಂತಿದ್ದ. ನೋಡಿ, ಅದೇ ಸಂದರ್ಭದಲ್ಲಿ ಅಂಬರದಿಂದಲೇ ಬಂದನಾಗ ನಾರದ, ಅಂಬರದಿಂದಲೇ ಬಂದನಾಗ ನಾರದ, ಇಂದಿರಾಪತಿಯ ಈತ ಸಂದೇಹವಿಲ್ಲವೋ. ನಾರದಾನ ಮಾತು ಕೇಳಿ ಬಹಳ ಕೋಪವನ್ನೇ ತಾಳಿ ಆಯುಧವನ್ನೇ ಪಿಡಿದು ಸೆರೆಯ ಮನೆಗೆ ಬಂದನು. ಕಂಸನ ಬಳಿಗೆ ನಾರದರು ಬಂದು ದೇವಕಾರ್ಯಾರ್ಥವಾಗಿ ಹೇಳ್ತಾ ಇದ್ದಾರೆ, ಕಂಸ ನಿನಗೆ ಬುದ್ಧಿ ಇದೆಯಾ? ಅಶರೀರವಾಣಿ ಏನು ಹೇಳ್ತು? 8ನೇ ಮಗು ಮೃತ್ಯು ಅಂತ ಹೇಳ್ತು. ಈ ಕಡೆಯಿಂದ 8, ಈ ಕಡೆಯಿಂದ 8. ದೊಡ್ಡ ಹುಳಾರಿ ತಲೆ ಒಳಗೆ ಬಿಟ್ಟು ಹೋಗಿ ಬರಲ್ಲ, ಹೊರಟೇ ಹೋಗಿಬಿಟ್ರು. ಹೌದಲ್ವಾ? ಯಾಕೆಂದರೆ ಸಂಸ್ಕೃತದಲ್ಲಿ 8 ಅಂದರೆ ಅಂಕಾನಾಂ ವಾಮತೋಗತಿ ಅಂತ. ಈ ಕಡೆಯಿಂದ ಮೊದಲನೇದೇ 8. ಅವರು ಹೇಳುವಾಗಲೂ ಇಂದಿರಾ ಪತಿಯು ಈತ ಸಂದೇಹವಿಲ್ಲ. ಡೌಟೇ ಮಾಡಬೇಡ, ಹುಟ್ಟಿದ ಮಕ್ಕಳನ್ನ ಕೊಂದು ಹಾಕ್ಬಿಡು ಅಂದರು. ಅವ್ರಿಗೆ ಯಾಕೆ ಆ ದುರ್ಬುದ್ಧಿ? ದೇವ ಕಾರ್ಯ ಸಾಧಕ. ಅದೇ ಮುಂದೆಲ್ಲ ತುಂಬ ಅದರ ಕಥೆ ಬರುತ್ತೆ. ನಾರದಾರ ಮಾತು ಕೇಳಿ ಬಹಳ ಕೋಪವನ್ನೇ ತಾಳಿ ಆಯುಧವನ್ನೇ ಹಿಡಿದು ಸೆರ ಮನೆಗೆ ಬಂದನು. ದೇವಕಿ ವಸುದೇವರಿಗೆ ಸೆರೆಯ ಸಂಕೋಲೆ ಹಾಕಿ ಬಾಗಿಲ ಮುಂದೆ ಬಟರ ತಂದು ಇಟ್ಟನು. 6 ಮಂದಿ ಪುತ್ರರ ದೇವಕಿ ಪಡೆದಿರಲು ಆಗ ಕಂಸ ಶಿಲೆಯೊಳು ಅಪ್ಪಳಿಸಿ ಕೊಂದನು. ಹತೇಶು ಷಟ್ಸು ಬಾಲೇಶು. ಭಾಗವತದ ಮಾತನ್ನು ಹಾಗೆ ಕನ್ನಡ ಮಾಡಿದ್ದಾರೆ. ನಾವು ಭಾಗವತ ಓದ್ಬೋದಾ? ನಾವು ಅದು ಓದ್ಬೋದಾ, ಇದು ಓದ್ಬೋದಾ? ಹೆಂಗಸರು ಕೇಳಬೇಕಾದ್ದಿಲ್ಲ. ಯಾವ ಜಾತಿ ಮತ ಲಿಂಗ ಭೇದ ಯಾವುದೂ ಇಲ್ಲೇ ವಾದಿರಾಜರಿಂದ ರಚಿತವಾದ ಭಾಗವತದ ಅಚ್ಚ ಕನ್ನಡದ ಕನ್ನಡಿಯಲ್ಲಿ ಓದಿಕೊಂಡಾಗ
ಸಮಗ್ರ ಭಾಗವತದ ಫಲವನ್ನು ಕೊಡಬೇಕು ಅಂತೇಳಿ ವಾದಿರಾಜರು ಕಾರುಣ್ಯದಿಂದ ಭಾಗವತದ ಪ್ರತಿ ಶಬ್ದವನ್ನು ಇಲ್ಲಿಟ್ಟಿದ್ದಾರೆ. 7ನೇ ಗರ್ಭ ದೇವಕಿಗೆ 3 ತಿಂಗಳಾಗುತ್ತಿರಲು, 7ನೇ ಗರ್ಭ. ಸಪ್ತಮಂ ವೈಷ್ಣವಂ ಧಾಮ ಯಮನಂತಂ ಪ್ರಚಕ್ಷತೆ. 7ನೇ ಗರ್ಭದಲ್ಲಿ ವೈಷ್ಣವೋತ್ತಮರಾದ ಶೇಷದೇವರು ಬಂದು ಕೂತಿದ್ದಾರೆ. 3 ತಿಂಗಳಾಗಿತ್ರಿ. ಆಗ ಅವಳಿಗೆ ಭಯ, ಹರ್ಷ ಶೋಕ ವಿವರ್ಧನ. ದೇವಕಿಗೆ ಒಂದು ಕಡೆ ಸಂತೋಷ, ಒಂದು ಕಡೆಗೆ ದುಃಖ. ದುಃಖ ಯಾಕೆ? ಇನ್ನೊಂದು 6 ತಿಂಗಳಾದರೆ ಈ ಮಗು ಸಾಯುತ್ತೆ, ದುಃಖ. 7ನೇದು ಸಾಯಬೇಕು, 8ನೇದು ಬರುತ್ತೆ ಭಗವಂತ ಸಂತೋಷ. ಹರ್ಷ ಶುಕ ಎರಡೂ ಆಗ್ತಾ ಇದೆ. ಆ ಕಾಲಕ್ಕೆ ಭಗವಂತ 7ನೇ ಗರ್ಭ ದೇವಕಿಗೆ 3 ತಿಂಗಳಾಗುತ್ತಿರಲು ಮಾಯೆ ಸೆಳೆದುಕೊಂಡು ರೋಹಿಣಿಯೊಳಗಿಟ್ಟರು. ಭಗವಂತ ದುರ್ಗಾದೇವಿಗೆ ಆಜ್ಞೆ ಮಾಡಿ ಆ ಗರ್ಭವನ್ನು ಕರ್ಷಣೆ ಮಾಡು. ದೇವಕಿಯ ಗರ್ಭದಲ್ಲಿರುವ ನನ್ನ ಸನ್ನಿಧಾನದಿಂದ ಯುಕ್ತವಾದ ಶೇಷದೇವರನ್ನು ಸೆಳೆದು ವಸುದೇವನ ಇನ್ನೊಬ್ಬ ಹೆಂಡತಿ ಇದ್ದಾಳೆ ನಂದಗೋಕುಲದಲ್ಲಿ ರೋಹಿಣಿ ಅಂತ, ಅವಳ ಹೊಟ್ಟೆ ಒಳಗಿಡು ಅಂತ. ಇದು ಮೊಟ್ಟ ಮೊದಲ ಬಾರಿಗೆ ಒಂದು ಗರ್ಭದಿಂದ ಇನ್ನೊಂದು ಗರ್ಭಕ್ಕೆ ಟ್ರಾನ್ಸ್ಫರ್ ಆದ ಕತೆ ಭಾಗವತದಲ್ಲಿದೆ. ಇದು ನಿಮ್ಮದು ಮುಂದುವರೆದ ಟೆಕ್ನಾಲಜಿ ಅಲ್ಲ. ವೇದವ್ಯಾಸ ದೇವರು ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ, ವೇದವ್ಯಾಸ ದೇವರು ಅಲ್ಲೇ ತೋರಿಸ್ಬಿಟ್ಟಿದ್ದಾರೆ. ರೋಹಿಣಿ ಒಳಗೆ ಇಟ್ಟಿದ್ದಾರೆ. ದೇವಕಿಗೆ 7ನೇ ಗರ್ಭ ಆಯಿತು. ತುಂಬ ಜನ ಅಂದ್ಕೊಂಡ್ರು ಗರ್ಭಸ್ರಾವ ಆಯಿತು ಅಂತ. ದೇವಕಿಯ ಗರ್ಭದೊಳಗೆ ದೇವಶ್ರೀ ಹರಿಯು ಜನಿಸೆ, ಬಹಳ ವಾಕ್ಯದಿಂದ ಜನರು ಆಡಿಕೊಂಬರು. ಅಕಳಂಕ ಚರಿತ ದೇವಕಿಯ ಬಸಿರೊಳಗೆ ಬಂದಿರಲು ವಿಕಸಿತವಾದವು ಮುಖ ಕಮಲವು. ಯಾವಾಗ ಭಗವಂತ ದೇವಕಿಯ ಗರ್ಭಕ್ಕೆ ಬಂದ ಅವಳ ಮುಖ ತುಂಬ ಬ್ರೈಟ್ ಆಯ್ತಂತೆ. ಹೊಟ್ಟೆ ಒಳಗೆ ಎಂಥ ಮಗು ಇರುತ್ತೋ ಅಂಥದ್ದು. ಅಂಡ್ ದ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ಮುಖದಲ್ಲಿ ನಿಮ್ಮ ಒಳಗೆ ಯಾವ ಭಾವನೆಗಳಿದೆ ಅದು ಮುಖ ಹೊರ ಹಾಕ್ತಾ ಇರುತ್ತೆ. ಸ್ವಯಂ ಅನಂತ ಕಲ್ಯಾಣ ಗುಣಗಣ ಭರಿತನಾದ ಪರಮಾತ್ಮ ಆ ತಾಯಿಯ ಹೊಟ್ಟೆಯಲ್ಲಿರುವಾಗ ಇವಳ ಮುಖ ಕಮಲ ವಿಕಸಿತ ಆಗಿರ್ತಕ್ಕಂಥದ್ದು.